ನಮಸ್ಕಾರ ವೀಕ್ಷಕರೇ, ಅನಂತ ಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ 5 ವಿಡಿಯೋಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿರುವ 100 ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಇನ್ನೂ 20 ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಅನಂತ ಶಿವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಆ 20 ದೇವಸ್ಥಾನಗಳು ಯಾವ್ದ್ಯಾವುದು ಅಂತ ನೋಡೋಣ. 101ನೇದು ಎಡೆಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅಶೋಕನಗರದಲ್ಲಿರುವ ಈಶ್ವರ ದೇವಸ್ಥಾನ. ಲಿಂಗನಮಕ್ಕಿ ಡ್ಯಾಮ್ ಕಟ್ಟುವಾಗ ಲಿಂಗನಮಕ್ಕಿ ಮುಳುಗಡೆ ಪ್ರದೇಶ ಹೊಸನಗರ ಭಾಗದ ಊರಿನ ಜನರನ್ನ ಇಲ್ಲಿ ಶಿಫ್ಟ್ ಮಾಡಲಾಯಿತು. ನಂತರ ಈ ಊರನ್ನ ಅಶೋಕನಗರ 2 ಅಂತ ನಾಮಕರಣ ಮಾಡಲಾಗಿದೆ. ಮೊದಲಿಗೆ ಇಲ್ಲಿ ಒಂದು ಗಣಪತಿಯ ದೇವಸ್ಥಾನ ಇತ್ತು. ಆ ನಂತರ ಎಡೆಹಳ್ಳಿ ಹಾಗೂ ಈ ಊರಿನ ಜನರು ಸೇರಿ ಅಂದಾಜು 2000 ಇಸವಿಯಲ್ಲಿ ಈ ಜಾಗದಲ್ಲಿ ಈಶ್ವರ ದೇವಾಲಯವನ್ನು ಕಟ್ಟಿಸಿ ಈಶ್ವರ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಮಹಾಶಿವರಾತ್ರಿಯ ದಿನ ಇಲ್ಲಿ ಈಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 102ನೇದು ಎಡೆಹಳ್ಳಿ ಗ್ರಾಮ ಪಂಚಾಯಿತಿಯ 2ನೇ ಅಶೋಕನಗರದಲ್ಲಿರುವ ಸಿದ್ದೇಶ್ವರ ದೇವಸ್ಥಾನ. 100 ವರ್ಷದ ಹಿಂದಿನಿಂದ ಒಂದು ಸಣ್ಣ ಗುಡಿಯಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬಂದಿದ್ರು. ಸುಮಾರು 10 ವರ್ಷಗಳ ಹಿಂದೆ ಇಲ್ಲಿ ಹೊಸದಾಗಿ ಸಿದ್ದೇಶ್ವರ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಹಾಶಿವರಾತ್ರಿಯ ದಿನ ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಇಲ್ಲಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 103ನೇದು ಮೈದೊಳಲು ಗ್ರಾಮ ಪಂಚಾಯಿತಿಯ ಕಲ್ಲಜ್ಜನಾಳದಲ್ಲಿರುವ ಈಶ್ವರ ದೇವಸ್ಥಾನ. ಇಲ್ಲಿರುವ ದೇವಸ್ಥಾನ ಹಾಗೂ ಈಶ್ವರ ಸ್ವಾಮಿಯ ಲಿಂಗ 300 ವರ್ಷಕ್ಕಿಂತ ಹಳೆಯದಿರಬಹುದು ಅಂತ ಹೇಳ್ತಾರೆ. ಇಲ್ಲಿನ ಈಶ್ವರ ಸ್ವಾಮಿಯ ಲಿಂಗ ಸಾಲಿಗ್ರಾಮ ಕಲ್ಲಿನದ್ದು. ಮಹಾಶಿವರಾತ್ರಿಗೆ ಇಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 104ನೇದು ಮೈದೊಳಲು ಗ್ರಾಮ ಪಂಚಾಯಿತಿಯ ಮಲ್ಲಾಪುರದಲ್ಲಿರುವ ಗುಡ್ಡದ ಮಲ್ಲೇಶ್ವರ ದೇವಸ್ಥಾನ. ಈ ದೇವಸ್ಥಾನ 400ರಿಂದ 500 ವರ್ಷಕ್ಕೂ ಹಿಂದಿನ ಕಾಲದ ದೇವಸ್ಥಾನ ಅಂತ ಹೇಳಲಾಗತ್ತೆ. ದೇವಸ್ಥಾನದಲ್ಲಿರುವುದು ಮಲ್ಲೇಶ್ವರ ಸ್ವಾಮಿಯ ಉದ್ಭವ ಲಿಂಗ. ಮೊದಲಿಗೆ ಒಂದು ಕಲ್ಲಿನ ಗುಡಿಯಲ್ಲಿ ಮಲ್ಲೇಶ್ವರ ಸ್ವಾಮಿಯನ್ನ ಪೂಜೆ ಮಾಡಿಕೊಂಡು ಬರಲಾಗ್ತಿತ್ತು. ಇವಾಗ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಬಹಳ ಅಭಿವೃದ್ಧಿ ಮಾಡಲಾಗಿದೆ. ದೇವಸ್ಥಾನದ ಹಿಂದೆ ಇರುವ ಗುಡ್ಡದ ಮೇಲೆ ಮಲ್ಲೇಶ್ವರ ಸ್ವಾಮಿಯ ಪಾದುಕೆ ಇದೆ ಅಂತ ಹೇಳಲಾಗುತ್ತೆ. ಮಾರ್ಚ್ ತಿಂಗಳ ಹೋಳಿ ಹುಣ್ಣಿಮೆಯ ನಂತರ ಮಂಗಳವಾರದ ದಿನ ಇಲ್ಲಿ ದೊಡ್ಡದಾಗಿ ಜಾತ್ರೆ ಹಾಗೂ ತೇರುಗಳಾಗತ್ತೆ. ಹಾಗೆ ಮಹಾಶಿವರಾತ್ರಿಯ ದಿನ ಮಲ್ಲೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹನು ಮಾಡಲಾಗುತ್ತೆ. ಇಲ್ಲಿರುವ ಪಕ್ಕದ ಊರಿನ ಒಬ್ಬರ ಮನೆಯಲ್ಲಿ ಸಾಕಿದ್ದ ಹಸುವನ್ನ ಮೇಯಲು ಬಿಟ್ಟಾಗ ಅದರಲ್ಲಿ ಒಂದು ಹಸು ಬಂದು ಮಲ್ಲೇಶ್ವರ ಸ್ವಾಮಿಯ ಲಿಂಗಕ್ಕೆ ಹಾಲೆರೆಯುತ್ತಿದ್ದ ಇತಿಹಾಸ ಇದೆ. ಇಲ್ಲಿ ಈ ದೇವಸ್ಥಾನದ ಸುತ್ತಲೂ ಹಲವಾರು ವಿಗ್ರಹ ಮೂರ್ತಿಗಳನ್ನು ಜೋಡಿಸಲಾಗಿದೆ. ಈ ವಿಶೇಷತೆಯ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 105ನೇದು ಹನುಮಂತಪುರದಲ್ಲಿರುವ ಈಶ್ವರ ದೇವಸ್ಥಾನ. ಇಲ್ಲಿರುವ ಈಶ್ವರ ದೇವಸ್ಥಾನ 100 ವರ್ಷಕ್ಕಿಂತ ಹಳೆಯದು ಅನ್ನಲಾಗುತ್ತೆ. 2015ರಲ್ಲಿ ಈ ದೇವಸ್ಥಾನವನ್ನು ಹೊಸದಾಗಿ ಕಟ್ಟಿ ಈಶ್ವರ ಸ್ವಾಮಿಯ ಲಿಂಗವನ್ನು ಮರುಪ್ರತಿಷ್ಠಾಪನೆ ಮಾಡಲಾಗಿದೆ. ಇದಕ್ಕಿಂತ ಹಿಂದೆ ಇದ್ದ ಹಳೆ ಶಿವಲಿಂಗವನ್ನು ದೇವಸ್ಥಾನದ ಆವರಣದಲ್ಲಿ ಇಡಲಾಗಿದೆ. ಪಕ್ಕದಲ್ಲೇ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ಈ ದೇವಸ್ಥಾನವು ಹಿಂದಿನ ಕಾಲದ್ದು. ಹೊಸದಾಗಿ ದೇವಸ್ಥಾನ ಕಟ್ಟಿಸಿ ಮುಗಿದ ನಂತರ ಸದ್ಯಕ್ಕೆ ಈಶ್ವರ ಸ್ವಾಮಿಯ ಗುಡಿಯಲ್ಲಿರುವ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹವನ್ನು ಮರುಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಮಹಾಶಿವರಾತ್ರಿಯ ದಿನ ಈಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಅಭಿಷೇಕಗಳನ್ನು ಮಾಡಿ ಇಲ್ಲಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 106ನೇದು ಆನವೇರಿ ಹತ್ರ ನಿಂಬೇಗುಂದಿ ಗ್ರಾಮ ಪಂಚಾಯಿತಿಯ ಅರಶಿನಘಟ್ಟದಲ್ಲಿರುವ ರುದ್ರಮುನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಋಷಿಗಳಾದ ರುದ್ರಮುನೇಶ್ವರ ಸ್ವಾಮಿಗಳ ಐಕ್ಯದ ನಂತರ ಅವರ ಗದ್ದಿಯ ಮೇಲೆ ಸ್ವಾಮಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಸರ್ಪದ ಹುಣ್ಣು ಇರೋರು ವಾಸಿಯಾಗಲಿ ಅಂತ ಹಲವಾರು ಜನ ಇಲ್ಲಿ ಬಂದು ಭಕ್ತಿಯಿಂದ ನಮಿಸಿ ರುದ್ರಮುನೇಶ್ವರ ಸ್ವಾಮಿಯ ಸೇವೆಯನ್ನು ಮಾಡಿ ರೋಗ ವಾಸಿ ಮಾಡಿಕೊಂಡಿರೋ ಉದಾಹರಣೆಗಳು ಬಹಳ ಇದೆ ಅಂತ ಹೇಳ್ತಾರೆ. ಮಹಾಶಿವರಾತ್ರಿಯ ಅಮಾವಾಸ್ಯೆಯ ನಂತರದ ಮೊದಲನೇ ಶುಕ್ರವಾರ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ರುದ್ರಮುನೇಶ್ವರ ಸ್ವಾಮಿಗೆ ಕೆಂಡಾರ್ಚನೆ, ಪಲ್ಲಕ್ಕಿ ಉತ್ಸವಗಳಾಗಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ. 107ನೇದು ಸೈದರಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ದಿಗ್ಗೇನಹಳ್ಳಿಯಲ್ಲಿರುವ ಈಶ್ವರ ಸ್ವಾಮಿಯ ದೇವಸ್ಥಾನ. 2010ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿ ಈಶ್ವರ ಸ್ವಾಮಿಯ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಹಾಶಿವರಾತ್ರಿಯ ದಿನ ಈಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ. ಇಲ್ಲಿ 108ನೇದು ಸೈದರಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ದಿಗ್ಗೇನಹಳ್ಳಿಯಲ್ಲಿರುವ ಕಾಲಭೈರವೇಶ್ವರ ದೇವಸ್ಥಾನ.
ಪುರಾತನ ಕಾಲದ ದೇವಸ್ಥಾನವನ್ನು 2010ರಲ್ಲಿ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿ ಮೈಸೂರಿನಿಂದ ತಂದ ಕಾಲಭೈರವೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ನಡೆಯೋ ಜಾತ್ರೆಯಲ್ಲಿ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ. 109ನೇದು ಸೈದರಕಲ್ಲಹಳ್ಳಿಯಲ್ಲಿರುವ ಈಶ್ವರಲಿಂಗೇಶ್ವರ ದೇವಸ್ಥಾನ. ಮೊದಲು ಒಂದು ಸಣ್ಣ ಗುಡಿಯಲ್ಲಿ ಈಶ್ವರಲಿಂಗೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ತಲೆಮಾರುಗಳಿಂದ ಪೂಜೆ ಮಾಡಿಕೊಂಡು ಬಂದಿದ್ದರು. ನಂತರ 2016ರಲ್ಲಿ ಹೊಸ ದೇವಸ್ಥಾನ ಕಟ್ಟಿಸಿ ಸ್ವಾಮಿಯನ್ನು ಮರುಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿ ವರ್ಷ ಮಹಾಶಿವರಾತ್ರಿಯ ದಿನ ಈಶ್ವರಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 110ನೇದು ಸೈದರಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಕುರುಬರವಿಠಲಾಪುರದಲ್ಲಿರುವ ಬೀರಲಿಂಗೇಶ್ವರ ದೇವಸ್ಥಾನ. ಪುರಾತನ ಕಾಲದ ದೇವಸ್ಥಾನ ಇದ್ದಂಥ ಜಾಗ ಇದು. 2014ರಲ್ಲಿ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿ ಬೀರಲಿಂಗೇಶ್ವರ ಸ್ವಾಮಿಯ ವಿಗ್ರಹವನ್ನು ಮರುಪ್ರತಿಷ್ಠಾಪನೆ ಮಾಡಲಾಗಿದೆ. ಮಹಾಶಿವರಾತ್ರಿಯ ದಿನ ಬೀರಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ. 111ನೇದು ಸೈದರಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಕುರುಬರವಿಠಲಾಪುರದಲ್ಲಿರುವ ಹಂಚಿಮುದ್ದೆ ಮಲ್ಲಪ್ಪ ದೇವಸ್ಥಾನ. ಪುರಾತನ ಕಾಲದ ದೇವಸ್ಥಾನ ಇದು. ಮೊದಲು ಒಂದು ಗುಡಿಯಲ್ಲಿ ಮಲ್ಲಪ್ಪ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬಂದಿದ್ರು. ಆ ನಂತರ ಹೊಸದಾಗಿ ದೇವಸ್ಥಾನ ಕಟ್ಟಿಸಿ 13 ವರ್ಷಗಳು ಕಳೆದಿವೆ. ಶ್ರಾವಣ ಮಾಸದಲ್ಲಿ ಸ್ವಾಮಿಗೆ ಒಂದು ದಿನ ಇಲ್ಲಿ ವಿಶೇಷ ಪೂಜೆ ಮಾಡಿ ಮುದ್ದೆ ಊಟದ ಎಡೆ ಇಡಲಾಗುತ್ತೆ. ಅನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. ದಸರಾದಲ್ಲಿ ಸುತ್ತಮುತ್ತಲ ಊರಿನ ಶಕ್ತಿ ದೇವರುಗಳೆಲ್ಲ ಇಲ್ಲಿ ಬಂದು ಸೇರಿ ಬನ್ನಿ ಹೊಡೆಯೋದು ಇದೇ ಜಾಗದಲ್ಲೇ. 112ನೇದು ಆನವೇರಿಯಲ್ಲಿರುವ ಸಿದ್ದೇಶ್ವರ ದೇವಸ್ಥಾನ. ಚೋಳ ಹಾಗೂ ಹೊಯ್ಸಳರ ಕಾಲದ ದೇವಸ್ಥಾನ ಇದ್ದಂಥ ಜಾಗವಿದು. ಇಲ್ಲಿರುವುದು ಸಿದ್ದೇಶ್ವರ ಸ್ವಾಮಿಯ ಉದ್ಭವ ಲಿಂಗ. ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಈಗಿರುವ ಹೊಸ ದೇವಸ್ಥಾನವನ್ನು 2002ರಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಸಿದ್ದೇಶ್ವರ ಸ್ವಾಮಿಯ ಬೆಳ್ಳಿ ಉತ್ಸವ ಮೂರ್ತಿಯನ್ನು ಮೊದಲ ಬಾರಿಗೆ 2024ರಲ್ಲಿ ಉದ್ಭವ ಲಿಂಗದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಒಂದು ಸೋಮವಾರದ ದಿನ ಸಿದ್ದೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಬರುವ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ. ಹಾಗೆ ಮಹಾಶಿವರಾತ್ರಿಯ ದಿನ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 113ನೇದು ನಿಂಬೇಗುಂದಿ ಗ್ರಾಮ ಪಂಚಾಯಿತಿಯ ವಡೇರಪುರದಲ್ಲಿರುವ ಈಶ್ವರ ದೇವಸ್ಥಾನ. ಇಲ್ಲಿರುವ ಈಶ್ವರ ಸ್ವಾಮಿಯ ಲಿಂಗ ಚೋಳರ ಕಾಲದ್ದು ಅಂತ ಹೇಳಲಾಗುತ್ತೆ. 2018ರಲ್ಲಿ ಹೊಸ ದೇವಸ್ಥಾನ ಕಟ್ಟಿಸಿ ಈಶ್ವರ ಸ್ವಾಮಿಯ ಲಿಂಗವನ್ನು ಮರುಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ಆ ಕಾಲದಿಂದ ಒಂದು ಗುಡಿಯಲ್ಲಿ ಇಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದರು. ಮಾರ್ಚ್ 17ಕ್ಕೆ ಈ ದೇವಸ್ಥಾನದ ಪಕ್ಕ ಇರುವ ನಂದಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಜಾತ್ರೆ ಆದಾಗ ಈಶ್ವರ ಸ್ವಾಮಿಗೂ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಲಾಗುತ್ತೆ. ನಂದಿ ಬಸವೇಶ್ವರ ಸ್ವಾಮಿಯ ತೇರಾದ ನಂತರ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹನೂ ಮಾಡಲಾಗುತ್ತೆ. 114ನೇದು ಮಂಗೋಟೆ ಗ್ರಾಮ ಪಂಚಾಯಿತಿಯ ನಾಗಸಮುದ್ರದಲ್ಲಿರುವ ಮಲ್ಲೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿರುವುದು ಚೋಳರ ಕಾಲದ ಕಲ್ಲಿನ ಗುಡಿಯಲ್ಲಿರುವ ಮಲ್ಲೇಶ್ವರ ಸ್ವಾಮಿಯ ಲಿಂಗ ಅಂತ ಹೇಳಲಾಗುತ್ತೆ. ತಲೆಮಾರುಗಳಿಂದ ಈ ದೇವಸ್ಥಾನದಲ್ಲಿ ಮಲ್ಲೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಆ ಕಾಲದ ಗುಡಿಗೆ 1997ರಲ್ಲಿ ಹೊಸದಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಮಹಾಶಿವರಾತ್ರಿಯ ದಿನ ಮಲ್ಲೇಶ್ವರ ಸ್ವಾಮಿಗೆ ಇಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. ಹಾಗೆ ಪ್ರತಿ ವರ್ಷ ಯುಗಾದಿಯ ನಂತರ 3 ದಿನಗಳ ಜಾತ್ರೆಯ ಟೈಮಲ್ಲಿ ಮಲ್ಲೇಶ್ವರ ಸ್ವಾಮಿಗೆ ಕೆಂಡಾರ್ಚನೆ, ತೇರಿನ ಉತ್ಸವಗಳನ್ನು ಮಾಡಿ ಬರುವ ಭಕ್ತಾದಿಗಳಿಗೆ 2 ದಿನ ಅನ್ನದಾಸೋಹ ಮಾಡಲಾಗುತ್ತೆ. 115ನೇದು ಮಂಗೋಟೆಯಲ್ಲಿರುವ ಈಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ 300ರಿಂದ 400 ವರ್ಷದ ಹಿಂದಿನ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ. ಇಲ್ಲಿರುವ ಈಶ್ವರ ಸ್ವಾಮಿಯ ಲಿಂಗ ಆಗಿನ ಕಾಲದಲ್ಲೇ ಪ್ರತಿಷ್ಠಾಪನೆ ಆಗಿರುವಂತಹ ಲಿಂಗ. ತಲೆಮಾರುಗಳಿಂದ ಇಲ್ಲಿ ಈಶ್ವರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಮಹಾಶಿವರಾತ್ರಿಯ ದಿನ ಈಶ್ವರ ಸ್ವಾಮಿಗೆ ಇಲ್ಲಿ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರ ಭಕ್ತಾದಿಗಳಿಗೆ ಅನ್ನದಾಸೋಹನೂ ಮಾಡಲಾಗುತ್ತೆ. 116ನೇದು ಸನ್ಯಾಸಿ ಕೋಡಮಗ್ಗಿಯಲ್ಲಿರುವ ಕಲ್ಲೇಶ್ವರ ದೇವಸ್ಥಾನ. ಚೋಳರ ಕಾಲದ ಇತಿಹಾಸ ಇರುವ ಈ ಜಾಗದಲ್ಲಿ ಹಳೆಯ ಉದ್ಭವಲಿಂಗದ ಮೇಲೆ 2002ರಲ್ಲಿ ಹೊಸದಾಗಿ ದೇವಸ್ಥಾನ ಕಟ್ಟಿಸಿ ಕಲ್ಲೇಶ್ವರ ಸ್ವಾಮಿಯನ್ನು ಮರುಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಸ್ಥಾನದ ಹಿಂದೆ ತುಂಗಭದ್ರಾ ಹೊಳೆ ಇದೆ. ಈ ಹೊಳೆಯ ದಡದ ಮೇಲೆ ಆಶ್ರಮ ಮಾಡಿಕೊಂಡು ಸನ್ಯಾಸಿಗಳು ಧ್ಯಾನ ಸಾಧನಗಳನ್ನು ಮಾಡ್ತಿದ್ರು.
ಆ ಆಶ್ರಮ ಇರುವ ಜಾಗವೇ ಇವಾಗಿನ ಕಲ್ಲೇಶ್ವರ ದೇವಸ್ಥಾನವಾಗಿದೆ. ಈ ಊರಲ್ಲಿ ಒಂದು ಬಾವಿ ಇದೆ. ಅದನ್ನು ಸನ್ಯಾಸಿ ಬಾವಿ ಅಂತ ಕರೀತಾರೆ. ಸಾಧನಗಳನ್ನು ಮಾಡ್ತಿದ್ದ ಸನ್ಯಾಸಿಗಳು ಈ ಬಾವಿಯಲ್ಲಿ ಜೀವಂತ ಆಯ್ಕೆ ಆಗಿರೋ ಕಾರಣದಿಂದ ಈ ಊರಿಗೆ ಸನ್ಯಾಸಿ ಕೂಡಮಗ್ಗಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮಹಾಶಿವರಾತ್ರಿಯ ದಿನ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 117ನೇದು ಸನ್ಯಾಸಿ ಕೂಡಮಗ್ಗಿ ಗ್ರಾಮ ಪಂಚಾಯಿತಿಯ ಸನ್ಯಾಸಿ ಕೂಡಮಗ್ಗಿ ಹೊಸೂರಿನಲ್ಲಿರುವ ಕಲ್ಲೇಶ್ವರ ದೇವಸ್ಥಾನ. 1976ರಲ್ಲಿ ಎಲ್ಲೋ ಯಾವುದೋ ಊರಲ್ಲಿ ಇದ್ದ ಚೋಳರ ಕಾಲದ ಶಿವಲಿಂಗವನ್ನು ತಂದು ಇಲ್ಲಿ ಒಂದು ಸಣ್ಣ ಗುಡಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿಕೊಂಡು ಬಂದಿದ್ದರು. ಆ ನಂತರ 2016ರಲ್ಲಿ ಆ ಹಳೆಯ ಲಿಂಗವನ್ನು ಐಕ್ಯ ಮಾಡಿ ಹೊಸದಾಗಿ ದೇವಸ್ಥಾನ ಕಟ್ಟಿಸಿ ಕಲ್ಲೇಶ್ವರ ಸ್ವಾಮಿಯ ಹೊಸ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಹಾಶಿವರಾತ್ರಿಯ ದಿನ ಇಲ್ಲಿ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 118ನೇದು ಸನ್ಯಾಸಿ ಕೂಡಮಗ್ಗಿ ಗ್ರಾಮ ಪಂಚಾಯಿತಿಯ ಸನ್ಯಾಸಿ ಕೂಡಮಗ್ಗಿ ಹೊಸೂರಿನಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ. 300 ವರ್ಷಕ್ಕಿಂತ ಹಳೆಯ ಇತಿಹಾಸ ಇರುವ ದೇವಸ್ಥಾನವಿದು. 1978ರಲ್ಲಿ ಒಂದು ಸಣ್ಣ ಗುಡಿಯಲ್ಲಿ ವೀರಭದ್ರೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ದರು. ನಂತರ ಹಳೆಯ ಮೂರ್ತಿಯನ್ನು ಐಕ್ಯ ಮಾಡಿ 2023ರಲ್ಲಿ ಹೊಸ ದೇವಸ್ಥಾನ ಅನಾವರಣ ಮಾಡಿ ಹೊಸದಾಗಿ ವೀರಭದ್ರೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯುಗಾದಿ ಹಬ್ಬದ ಒಂದು ವಾರಕ್ಕೂ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಕೆಂಡಾರ್ಚನೆ ಮಾಡಿ ಬಂದಿರೋ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ. 119ನೇದು ಡಣಯಾಕಪುರದಲ್ಲಿರುವ ಈಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು 2007ರಲ್ಲಿ ಸ್ಥಾಪನೆ ಮಾಡಿ ಈಶ್ವರ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೊದಲು ಇಲ್ಲಿ ಒಂದು ಸ್ವಾಮಿಯ ಪೀಠ ಇದ್ದ ಕಾರಣ ಗುರುಗಳ ನಿರ್ದೇಶನದ ಮೇರೆಗೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಮಹಾಶಿವರಾತ್ರಿಯ ದಿನ ಇಲ್ಲಿ ಈಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ. 120ನೇದು ಡಣಯಾಕಪುರದ ಗುಡ್ಡದ ಮೇಲಿರುವ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ. ಈ ಗುಡ್ಡ ನಮ್ಮ ಪುರಾಣದ ಘಟನಾವಳಿಗಳಿಗೆ ಸಂಬಂಧ ಇರುವಂತಹ ಜಾಗ. ಅದರಲ್ಲಿ ಒಂದು ವಿಷ್ಣು ಪುರಾಣದಲ್ಲಿನ ಸಮುದ್ರ ಮಂಥನದ ನಂತರ ಸಿಕ್ಕಂಥ ಅಮೃತವನ್ನು ರಾಕ್ಷಸರಿಗೆ ಸಿಗಬಾರದು ಅಂತ ವಿಷ್ಣು ಕಾಲಭೈರವೇಶ್ವರನಿಗೆ ಅಮೃತವನ್ನು ರಕ್ಷಣೆ ಮಾಡಲು ಕೊಟ್ಟಾಗ ಈ ಗುಡ್ಡದ ಕೆಳಗೆ ಅಮೃತದ ಕಳಶವನ್ನು ಇಟ್ಟು ಗುಡ್ಡದ ಮೇಲೆ ಕಾಲಭೈರವೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಅನ್ನೋ ಪ್ರತೀತಿ ಇದೆ. ಇನ್ನೊಂದು, ರಾಮಾಯಣದಲ್ಲಿ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಹೊತ್ತೊಯ್ಯುವಾಗ ಆ ಪರ್ವತದ ಕೆಲವು ತುಣುಕು ಬಿದ್ದು ರಚನೆಗೊಂಡಂಥ ಗುಡ್ಡ ಇದು ಅನ್ನೋ ಪ್ರತೀತಿಯೂ ಇದೆ. ಈ ಗುಡ್ಡದಲ್ಲಿ ಔಷಧೀಯ ಗುಣಗಳಿರುವ ಹಲವಾರು ಗಿಡಗಳಿವೆ. ಹಿಂದಿನ ತಲೆಮಾರಿನ ಹಲವರು ಈ ಔಷಧೀಯ ಗುಣವುಳ್ಳ ಸಸ್ಯಗಳ ಬಗ್ಗೆ ತಿಳಿದಿರೋರು, ಹಾಗೆ ಪ್ರಯೋಗ ಮಾಡೋಕ್ಕೆ ಗೊತ್ತಿರೋರು ಇದನ್ನು ಇವಾಗಲೂ ಬಳಕೆ ಮಾಡ್ತಾ ಇದ್ದಾರಂತೆ. ಮಹಾಶಿವರಾತ್ರಿಯ ದಿನ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಜಾಗರಣೆಯ ನಂತರ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಗುತ್ತೆ. ಡಿಸೆಂಬರ್ ತಿಂಗಳ ಟೈಮಲ್ಲಿ ಬರೋ ಕಾಲಭೈರವೇಶ್ವರ ಅಷ್ಟಮಿಯ ದಿನ, ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನ ಹಾಗೂ ಪ್ರತಿ ಭಾನುವಾರದ ದಿನ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಪೂಜೆಗಳನ್ನು ಮಾಡಿ ಬಂದಿರೋ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಮನೆತನದವರು.